ಶಕ್ತಿ ಮತ್ತು ಸಂಪತ್ತಿನ ಕತೆ. ಶಕ್ತಿ ಎಂಬುದು ಹಣಕ್ಕಿಂತ ಮೇಲದ್ದು. ಒಂದಾಗಿನ ಕಾಲದಲ್ಲಿ ವಿಜಯಪುರ ಎಂಬ ಒಂದು ರಾಜಕೀಯ ಪ್ರಧಾನ ನಗರದಲ್ಲಿ ವೀರಾನಂದ ಎಂಬ ಧೈರ್ಯವಂತ ಯುವಕನಿದ್ದ. ಅವನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದರೂ ಶಕ್ತಿ, ಬುದ್ಧಿ ಮತ್ತು ಪರೋಪಕಾರದ ಮೂಲಕ ದೊಡ್ಡ ಹೆಸರನ್ನೇ ಗಳಿಸಿದ್ದ. ಅವನ ಸಮೀಪದ ಮನೆಗೆ ಶ್ರೀಮಂತ ವ್ಯಾಪಾರಿ ದಯಾನಂದ ಇಡೀ ನಗರದಲ್ಲಿ ತನ್ನ ಧನದೊಂದಿಗೆ ಹೆಸರುವಾಸಿಯಾಗಿದ್ದ. ಆದರೆ ಅವನು ಎಡವಿದ್ದಾಗ ಯಾರ ಸಹಾಯವೂ ಮಾಡುವುದಿಲ್ಲ. ಎಲ್ಲ ಹಣವಿದ್ದರೂ ಅವನಿಗೆ ಶಕ್ತಿಯೂ ಸ್ನೇಹವೂ ಪ್ರೀತಿಯೂ ಇರಲಿಲ್ಲ. ಒಂದು ದಿನ ಕಳ್ಳರ ಒಂದು ಗುಂಪು ನಗರವನ್ನು ದಾಳಿ ಮಾಡಿತು. ಜನ ತಲುಪಲಾಗದಂತೆ ಭಯದಿಂದ ಓಡಿದರು. ದಯಾನಂದನ ಮನೆ ಕೂಡ ಕಳ್ಳರ ಗುರಿಯಾಯಿತು. ಅಷ್ಟರಲ್ಲಿ ವೀರಾನಂದ ಮುಂದೆ ಬಂದು ತನ್ನ ಧೈರ್ಯ, ಯುದ್ಧ ಕೌಶಲ್ಯದಿಂದ ಕಳ್ಳರನ್ನು ತಡೆಯಲು ಶಕ್ತಿಯುತವಾಗಿ ಹೋರಾಡಿದ. ಕಳ್ಳರು ಓಡಿದ ನಂತರ ದಯಾನಂದ ಆಶ್ಚರ್ಯದಿಂದ ಕೇಳಿದ, ನೀನು ನನ್ನ ಮನೆಯ ರಕ್ಷಣೆಗೆ ಬಂದೆ. ನಾನು ನಿನಗೆ ಯಾವ ಸಹಾಯವನ್ನು ಮಾಡಿಲ್ಲ. ನನ್ನ ಒಳಗಿನ ಯಾವ ಶಕ್ತಿಯೂ ಇಲ್ಲ ಎಂದೆನಿಸಿತು. ಆದರೆ ನೀನು ನನ್ನ ಜೀವ ಉಳಿಸಿದೆಯಲ್ಲ. ವೀರಾನಂದ ಉತ್ತರಿಸಿದ, ಶಕ್ತಿ ಎನ್ನುವುದು ಹಣದಿಂದ ಬರುವುದಿಲ್ಲ, ಅದು ಹೃದಯದಿಂದ, ಧೈರ್ಯದಿಂದ ಬರುತ್ತದೆ. ನಾನು ಶಕ್ತಿಶಾಲಿ ಯಾಕಂದರೆ ನಾನು ಜನರಿಗೆ ಬದುಕುತ್ತೇನೆ. ಆ ದಿನದ ನಂತರ ದಯಾನಂದ ತನ್ನ ಜೀವನ ಶೈಲಿಯನ್ನೇ ಬದಲಾಯಿಸಿದ. ಅವನು ತನ್ನ ಸಂಪತ್ತನ್ನು ಜನರ ಪರ ಕೆಲಸಕ್ಕೆ ಬಳಸಿದ. ವೀರಾನಂದ ಶಕ್ತಿ ಮತ್ತು ಪರೋಪಕಾರದಿಂದ ಪ್ರೇರಿತನಾದನು. ನೆನಪಾಗಿರಲಿ, ಧನವಂತನಾಗುವುದು ಯಶಸ್ಸು, ಶಕ್ತಿಶಾಲಿಯಾಗುವುದು ಪ್ರಭಾವ. ಆದರೆ ಬುದ್ಧಿವಂತಾಗಿ ಶಕ್ತಿಯನ್ನು ಪರೋಪಕಾರಕ್ಕೆ ಬಳಸಿದಾಗ ಮಾತ್ರ ನಿಜವಾದ ಶ್ರೀಮಂತಿಕೆ ತಲುಪಬಹುದು. ಧನ್ಯವಾದಗಳು.